ಕಾಂಗ್ರೆಸ್ನವರು ದೇಶದ್ರೋಹಿಗಳು. ನೀವು ಯಾವತ್ತಾದರೂ ದೇಶದ ಪರ ಇದ್ದೀರೇನ್ರಿ? ಈ ಧರ್ಮದ ಪರ ಇದ್ದೀರಾ? ಖಂಡಿತ ನೀವು ಇರಲೇ ಇಲ್ಲ. ಆ ಕಾರಣಕ್ಕೋಸ್ಕರ ಕಣ್ರಿ RSS ಅಂತ ಸಂಘಟನೆ, ಬಜರಂಗ ದಳ ಅಂತ ಸಂಘಟನೆ, VSP ಅಂತ ಸಂಘಟನೆಗಳು ಆ ಕಾರಣಕ್ಕೋಸ್ಕರ ಕಣ್ರಿ ಹುಟ್ಟಾಕೊಂಡಿರೋದು. ಇದನ್ನು ರಕ್ಷಣೆ ಮಾಡಬೇಕು ಅಂತ ಈ ದೇಶನ, ಈ ಧರ್ಮನ, ಈ ದೇಶ ಧರ್ಮ ಹಾಗೆ ಬಂದಿಲ್ಲ ಕಣ್ರಿ. ಕೋಟ್ಯಾಂತರ ಜನರ ಬಲಿದಾನದಿಂದ ಇದನ್ನು ಉಳಿಸ್ಕೊಂಡಿದ್ದೀವಿ ಕಣ್ರಿ. ದಲಿತರು, ಹಿಂದುಳಿದವರು ಯಾರೂ ಕೂಡ RSS ಕಡೆ ಹೋಗಬೇಡಿ, RSS ತಂಟೆಗೆ ಹೋಗಬೇಡಿ. ಅವರು ದೇಶದ್ರೋಹಿಗಳು, ಧರ್ಮದ ಅಫೀಮನ್ನು ತಲೆಯಲ್ಲಿ ತುಂಬ್ತಾರೆ. ಆ ಕಾರಣಕ್ಕೋಸ್ಕರ ಯಾರೂ ಹೋಗಬೇಡಿ RSS ಕಡೆ. ಪ್ರಿಯಾಂಕಾ ಖರ್ಗೆ ಅವರೇ, RSSಗೆ ಹಿಂದುಳಿದವರು, ದಲಿತರು ಬರೋದು ಬೇಡ ಅನ್ನೋದಾದರೆ ಹಂಗಾದರೆ ಏನು PFI ಜೊತೆ ಹೋಗ್ಬೇಕಾ ಹೇಳ್ರಿ? ಪ್ರಿಯಾಂಕಾ ಖರ್ಗೆ ಅವರೇ, ಏನಪ್ಪ RSSಗೆ ಏನಪ್ಪ ತಪ್ಪಿದೆ? RSSಲ್ಲಿ ನೀವು ಯಾವತ್ತನ್ನ ಬಂದಿದ್ದೀರಾ? RSSಗೆ ನೀವು ಯಾವತ್ತಾದ್ರೂ ಚಡ್ಡಿ ಹಾಕಿದ್ದೀರಾ? ಟೋಪಿ ಇಟ್ಕೊಂಡಿದ್ದೀರಾ? ಹೇಳ್ರಿ ಪ್ರಿಯಾಂಕಾ ಖರ್ಗೆ ಅವರೇ, ಬರ್ರಿ RSSಗೆ, ಈಗ ಬರ್ರಿ. ಇವಾಗೇನು ಚಡ್ಡಿ ಏನಿಲ್ಲ, ಪ್ಯಾಂಟೇ ಬಂದಿದೆ. ಈಗ ನೀವು ಚಡ್ಡಿ ಹಾಕೊಂಡು ಬರೋದಕ್ಕೆ ನಿಮ್ಮ ಒಂಚೂರು ಮುಜುಗರ ಆಗ್ತೈತೇನೋ. ಇವಾಗೇನು ಪ್ಯಾಂಟೇ ಹಾಕೊಂಡು ಬರ್ಬೋದು, ಪ್ಯಾಂಟೇ ಬಂದಿದೆ. ಈಗ ಬನ್ನಿ ಒಂಚೂರು. ಈಗ ನಿಮ್ಮ ಬ್ರದರ್ ಸಂಘಟನೆಗಳಿದೆಯಲ್ಲ, ನಿಮ್ಮ ಬ್ರದರ್ ಸಂಘಟನೆಗಳಲ್ಲಿ ಎಷ್ಟು ಸಂಘಟನೆಗಳು ಇವತ್ತು ಈ ದೇಶನ ಗೌರವಿಸಬೇಕು, ಈ ದೇಶದ ಸಂವಿಧಾನನ ಗೌರವಿಸಬೇಕು, ಈ ದೇಶದ ಕಾನೂನನ್ನು ಗೌರವಿಸಬೇಕು ಅಂತೇಳಿ ಎಷ್ಟು ನಿಮ್ಮ ಬ್ರದರ್ ಸಂಘಟನೆಗಳು ಹೇಳ್ತಾವಪ್ಪ? ಹೇಳಪ್ಪ ನೀನು. ಹೋಗಲಿ RSSಲ್ಲಿ ನೀನು ಎದುರುಗಡೆ ಇರೋ ಅನ್ಯ ಧರ್ಮಿಯನ್ನು ಕೊಲ್ಲಬೇಕು ಅಂತ ಎಲ್ಲಾದರೂ ಹೇಳುತ್ತಾ? ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಎಷ್ಟು ಪ್ರಯತ್ನ ಪಟ್ಟರೂ ಕೂಡ RSS ಮತ್ತು ಅದರ ಸಂಘ ಪರಿವಾರದ ಬೇರೆ 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 ಏನು ಅಂಗ ಸಂಸ್ಥೆಗಳಿದೆಯಲ್ಲ, ನೀವು ಟಚ್ಚು ಮಾಡೋಕ್ಕಾಗಲ್ಲ. ಸುಮ್ಮನೆ ಕಟ್ಕೊಂಡಿರೋದಲ್ಲ, ಅವನ್ನ ಹೋರಾಟ ಮಾಡಿ ಇವತ್ತು 100 ವರ್ಷ ಪೂರೈಸಿರೋದು. ಪ್ರಿಯಾಂಕಾ ಖರ್ಗೆ ಅವರೇ, ಸುಮ್ಮನೆ ಯಾರ್ದೋ ಬೋರ್ಡ್ ಹಾಕ್ಬಿಟ್ಟು ಇವ್ರು ನಮ್ಮ ಪೂರ್ವಿಕರು ಆ ಕಾರಣಕ್ಕೆ ಸಂಘಟನೆ ಹಂಗಿಲ್ಲ ಕಣ್ರಿ. ಸ್ವಯಂ ಸೇವಕರು ತಮ್ಮ ಸ್ವಂತ ಬಲಿದಾನದ ಮುಖಾಂತರ ಆ ಸಂಘಟನೆನ ಉಳಿಸ್ಕೊಂಡಿರೋದು. ನಿಮ್ಗೆ ಎಲ್ಲಿ ಗೊತ್ತಾಗುತ್ತೆ ರೀ ಪ್ರಿಯಾಂಕಾ ಖರ್ಗೆ ಅವರೇ? ನೀವು ಯಾವತ್ತಾದರೂ ಹೋರಾಟ ಮಾಡಿದ್ದೀರಾ ಹೇಳ್ರಿ? ಇವತ್ತು ನೀವು ಗೃಹ ಸಚಿವರಾಗಿದ್ದೀರಿ, ನಿಮ್ಮ ಕೈನಲ್ಲಿ ಇನ್ನೂ ಒಂದು ಖಾತೆ ಇದೆ, IT-BT ಖಾತೆ. ಹೆಂಗಪ್ಪ ಬಂತಿದ್ದು? ಪ್ರಿಯಾಂಕಾ ಖರ್ಗೆ ಅವರೇ, ಹೆಗ್ಗಿಲ್ದಂಗೆ ಏನೋ ಕಾಲೇಜು ಕ್ಯಾಂಪಸ್ಗಳಲ್ಲಿ ಅಷ್ಟೇ ಅಲ್ಲ ಕಣ್ರಿ, ಹೈಸ್ಕೂಲ್ ಕ್ಯಾಂಪಸ್ಗಳಲ್ಲಿ ಇವತ್ತು ಡ್ರಗ್ಸ್ ಹೋಗ್ತಿದೆ. ಪ್ರಿಯಾಂಕಾ ಖರ್ಗೆ ಅವರೇ, ಖಬರಿರಲಿ ನಿಮ್ಮ ತಲೆನಲ್ಲಿ, ದಯವಿಟ್ಟು ಇದನ್ನು ತಡೀರಿ. ನೀವು ಹೇಳ್ತಿದ್ದೀರಲ್ಲ RSSಗೆ ಹೋಗಬೇಡಿ, ದಲಿತರು, ಹಿಂದುಳಿದವರು ಏನೋ ಅವರು ಏನೋ ಕೋಮು ಕಿಚ್ಚನ್ನು ಹಬ್ಬಿಸಿ ನಿಮ್ಮನ್ನು ಬಲಿ ಕೊಟ್ಬಿಡ್ತಾರೆ. ಪ್ರಿಯಾಂಕಾ ಖರ್ಗೆ ಅವರೇ, ನನಗೆ ಉತ್ತರ ಕೊಡ್ರಿ. ಇವತ್ತು ಏನು ಹೆಗ್ಗಿಲ್ದಂಗೆ ಡ್ರಗ್ಸು ಕಂಡಲ್ಲಿ ಪಾನ್ ಶಾಪ್ಗಳಲ್ಲಿ ಸಿಗ್ತಾ ಇದೆಯಲ್ಲ ಡ್ರಗ್ಸು, ಇದರಿಂದ ಯುವಕರು ದಾರಿ ತಪ್ಪಿಲ್ವಾ? TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ಪ್ರಿಯಾಂಕಾ ಖರ್ಗೆ ಕರ್ನಾಟಕದ ಗೃಹ ಮಂತ್ರಿಗಳು. ಇವರು ನೋಡಿ, ತಮಗೆ ಕೊಟ್ಟಿರೋ ಖಾತೆ ಕೆಲಸ ಎಷ್ಟು ಮಾಡ್ತಾರೋ ಏನೋ ಗೊತ್ತಿಲ್ಲ ನಮಗೆ. ಆದರೆ ಎದ್ದರೆ, ನಿಂತರೆ, ಕೂತರೆ, ಮಲಗಿದ್ರೆ ಈ ಮನುಷ್ಯ ಮಾತಾಡ್ತಿರೋದು RSS ವಿರುದ್ಧ. ನಿನ್ನೆನೂ ಕೂಡ RSS ವಿರುದ್ಧವಾಗಿ ಒಂದು ಸಂದೇಶನ ಕೊಟ್ಟಿದ್ದಾರೆ ಯುವಕರಿಗೆ. ದಲಿತರು, ಹಿಂದುಳಿದವರು ಯಾರೂ ಕೂಡ RSS ಕಡೆ ಹೋಗಬೇಡಿ, RSS ತಂಟೆಗೆ ಹೋಗಬೇಡಿ. ಅವರು ದೇಶದ್ರೋಹಿಗಳು, ಧರ್ಮದ ಅಫೀಮನ್ನು ತಲೆಯಲ್ಲಿ ತುಂಬ್ತಾರೆ. ಆ ಕಾರಣಕ್ಕೋಸ್ಕರ ಯಾರೂ ಹೋಗಬೇಡಿ RSS ಕಡೆ ಅಂತ ಹೇಳ್ತಿದ್ದಾರೆ. ಈಗ ವಿಶೇಷವಾಗಿ ದಲಿತರು ಮತ್ತು ಹಿಂದುಳಿದ ವರ್ಗದವರಿಗೆ ನಮ್ಮ ಪ್ರಿಯಾಂಕಾ ಖರ್ಗೆಯವರು ತಮ್ಮ ಸಂದೇಶನ ರವಾನೆ ಮಾಡಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರೇ, RSSಗೆ ಹಿಂದುಳಿದವರು, ದಲಿತರು ಬರೋದು ಬೇಡ ಅನ್ನೋದಾದರೆ ಹಂಗಾದರೆ ಏನು PFI ಜೊತೆ ಹೋಗ್ಬೇಕಾ ಹೇಳ್ರಿ? ಪ್ರಿಯಾಂಕಾ ಖರ್ಗೆ ಅವರೇ, ಏನಪ್ಪ RSSಗೆ ಏನಪ್ಪ ತಪ್ಪಿದೆ? RSSಲ್ಲಿ ನೀವು ಯಾವತ್ತನ್ನ ಬಂದಿದ್ದೀರಾ? RSSಗೆ ನೀವು ಯಾವತ್ತಾದ್ರೂ ಚಡ್ಡಿ ಹಾಕಿದ್ದೀರಾ? ಟೋಪಿ ಇಟ್ಕೊಂಡಿದ್ದೀರಾ? ಹೇಳ್ರಿ ಪ್ರಿಯಾಂಕಾ ಖರ್ಗೆ ಅವರೇ, ಬರ್ರಿ RSSಗೆ, ಈಗ ಬರ್ರಿ. ಇವಾಗೇನು ಚಡ್ಡಿ ಏನಿಲ್ಲ, ಪ್ಯಾಂಟೇ ಬಂದಿದೆ. ಈಗ ನೀವು ಚಡ್ಡಿ ಹಾಕೊಂಡು ಬರೋದಕ್ಕೆ ನಿಮ್ಮ ಒಂಚೂರು ಮುಜುಗರ ಆಗ್ತೈತೇನೋ. ಇವಾಗೇನು ಪ್ಯಾಂಟೇ ಹಾಕೊಂಡು ಬರ್ಬೋದು, ಪ್ಯಾಂಟೇ ಬಂದಿದೆ. ಈಗ ಬನ್ನಿ ಒಂಚೂರು. ಯಾವ ಸಂಘಟನೆ ದೇಶ ಪ್ರೇಮನ, ತಾಯ್ನಾಡಿನ ಭಕ್ತಿಯನ್ನು ಏನೋ ಹೆಚ್ಚು ಮಾಡೋದಕ್ಕೆ ಒಂದು ಸಂಘಟನೆ ಸ್ವತಂತ್ರವಾಗಿ ನಡ್ಕೊಂಡು ಹೋಗ್ತಿದೆ ಅಂದರೆ ನಿಮ್ಗೆ ಯಾಕ್ರಿ ಸಹಿಸೋಕ್ಕಾಗ್ತಿಲ್ಲ? ಇನ್ನೇನು ಹೇಳ್ಕೊಡ್ಬೇಕ್ರಿ ಹೋಗಲಿ?
ಈ ದೇಶದ ವಿರುದ್ಧ ಕಲ್ಲುಡಿರಿ ಅಂತ ಹೇಳ್ಕೊಡ್ಬೇಕಾ? ಈ ಸಂವಿಧಾನದ ವಿರುದ್ಧ ನಡ್ಕೊಳ್ರಿ ಅಂತ ಹೇಳ್ಕೊಡ್ಬೇಕಾ? ಹೇಳ್ರಿ ಪ್ರಿಯಾಂಕಾ ಖರ್ಗೆ ಅವರೇ, ಏನು ತಪ್ಪು ನಡೀತಿದ್ದಾರೆ ಈ ದೇಶದ ಬಗ್ಗೆ, ಈ ಧರ್ಮದ ಬಗ್ಗೆ? ಒಂದು ಶಿಸ್ತುಬದ್ಧವಾಗಿ ಜೀವನನ ಹೆಂಗೆ ಕಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ RSS ಹೇಳುತ್ತಪ್ಪ ಶಾಖೆಗಳಲ್ಲಿ. ಏನಪ್ಪ ತಪ್ಪಿದೆ ಅದರಲ್ಲಿ? ಹೇಳಪ್ಪ ನಿನಗೆ ಏನಪ್ಪ ತಪ್ಪು ಕಾಣುತ್ತದ್ರಲ್ಲಿ? ಈಗ ನಿಮ್ಮ ಬ್ರದರ್ ಸಂಘಟನೆಗಳಿದೆಯಲ್ಲ, ನಿಮ್ಮ ಬ್ರದರ್ ಸಂಘಟನೆಗಳಲ್ಲಿ ಎಷ್ಟು ಸಂಘಟನೆಗಳು ಇವತ್ತು ಈ ದೇಶನ ಗೌರವಿಸಬೇಕು, ಈ ದೇಶದ ಸಂವಿಧಾನನ ಗೌರವಿಸಬೇಕು, ಈ ದೇಶದ ಕಾನೂನನ್ನು ಗೌರವಿಸಬೇಕು ಅಂತೇಳಿ ಎಷ್ಟು ನಿಮ್ಮ ಬ್ರದರ್ಸ್ ಸಂಘಟನೆಗಳು ಹೇಳ್ತಾವಪ್ಪ? ಹೇಳಪ್ಪ ನೀನು. ಹೋಗಲಿ RSSಲ್ಲಿ ನಿನ್ನ ಎದುರುಗಡೆ ಇರೋ ಅನ್ಯ ಧರ್ಮಿಯನ್ನು ಕೊಲ್ಲಬೇಕು ಅಂತ ಎಲ್ಲಾದರೂ ಹೇಳುತ್ತಾ? ಹೇಳಪ್ಪ ನೀನು. ನಿನ್ನ ಎದುರುಗಡೆ ಯಾರಾದರೂ ಒಬ್ಬ ಅನ್ಯ ಧರ್ಮೀಯ, ಒಬ್ಬ ಮುಸಲ್ಮಾನೋ ಅಥವಾ ಒಬ್ಬ ಕ್ರೈಸ್ತನೋ ಅಥವಾ ಒಬ್ಬ ಬೌದ್ಧನೋ ಒಬ್ಬ ಜೈನನೋ ಇನ್ನು ಯಾವುದೇ ಒಂದು ಪಂಥದವರು ನಿನ್ನ ಎದುರುಗಡೆ ಬಂದರೆ ಅವ್ರನ್ನ ಕೊಲ್ಲಬೇಕು ಅಂತ ಏನಾದರೂ RSS ಶಾಖೆನಲ್ಲಿ ಹೇಳ್ಕೊಡ್ತಾರೇನಪ್ಪ? ಹೇಳಪ್ಪ ಪ್ರಿಯಾಂಕಾ ಖರ್ಗೆ ಅವರೇ. ಏನು ರೀ ಹೇಳ್ಕೊಡ್ತಿದ್ದಾರಲ್ಲಿ? ಈ ದೇಶ ನಮ್ಮದ್ರಿ, ಈ ಧರ್ಮ ನಮ್ಮದ್ರಿ, ಅದನ್ನು ಉಳಿಸ್ಕೊಳ್ಬೇಕು ಅಂತ ಹೇಳ್ಕೊಡ್ತಾರೆ RSSಲ್ಲಿ. ಏನಕ್ಕೆ ಗೊತ್ತಾ ಇದು RSSಲ್ಲಿ ಇದನ್ನು ಹೇಳೋದು? 60 ವರ್ಷ 65 ವರ್ಷ ನಿಮ್ಮ ಕೈನಲ್ಲಿ ಸರ್ಕಾರಗಳು ಕೊಟ್ವಲ್ಲ ನಾವು, ಅದ್ರ ಪರಿಣಾಮ ಕಂಡ್ರಿ ಇವತ್ತು ಸಂಘಟನೆ ಆಗಬೇಕಾಗಿದೆ. ಯಾಕೆ ಅಂದರೆ ನೀವು ಧರ್ಮದ್ರೋಹಿಗಳು, ಕಾಂಗ್ರೆಸ್ನವರು ದೇಶದ್ರೋಹಿಗಳು. ನೀವು ಯಾವತ್ತಾದರೂ ದೇಶದ ಪರ ಇದ್ದೀರೇನ್ರಿ? ಈ ಧರ್ಮದ ಪರ ಇದ್ದೀರಾ? ಖಂಡಿತ ನೀವು ಇರಲೇ ಇಲ್ಲ. ಆ ಕಾರಣಕ್ಕೋಸ್ಕರ ಕಣ್ರಿ RSS ಅಂತ ಸಂಘಟನೆ, ಬಜರಂಗ ದಳದ ಅಂಥ ಸಂಘಟನೆ, VSP ಅಂತ ಸಂಘಟನೆಗಳು ಆ ಕಾರಣಕ್ಕೋಸ್ಕರ ಕಣ್ರಿ ಹುಟ್ಟಾಕೊಂಡಿರೋದು. ಇದನ್ನು ರಕ್ಷಣೆ ಮಾಡಬೇಕು ಅಂತ ಈ ದೇಶನ, ಈ ಧರ್ಮನ, ಈ ದೇಶ ಧರ್ಮ ಹಾಗೆ ಬಂದಿಲ್ಲ ಕಣ್ರಿ. ಕೋಟ್ಯಾಂತರ ಜನರ ಬಲಿದಾನದಿಂದ ಇದನ್ನು ಉಳಿಸ್ಕೊಂಡಿದ್ದೀವಿ ಕಣ್ರಿ. ಬಲಿದಾನದಿಂದ ಉಳಿಸ್ಕೊಂಡಿದ್ದೀವಿ ಈ ಧರ್ಮನಾಗಲಿ, ಈ ದೇಶನಾಗಲಿ. ಈ ಸಂವಿಧಾನವೂ ಅಷ್ಟೇ. ಏನು ಬಾಬಾ ಸಾಹೇಬರು ಕೊಟ್ಟರಲ್ಲ 1950ರಲ್ಲಿ, ಈ ಸಂವಿಧಾನವೂ ಕೂಡ ನಮ್ಮಂಥವ್ರು ಹೋರಾಟದಿಂದ ಕಂಡ್ರೆ ಉಳಿದಿರೋದು. ಇನ್ನು ನೀವು ರಕ್ಷಣೆ ಮಾಡಿದ್ದೀರಿ ಅಂದ್ಕೊಂಡಿದ್ದೀರಾ? ಖಂಡಿತ ಇಲ್ಲ ಪ್ರಿಯಾಂಕಾ ಖರ್ಗೆ ಅವರೇ, ಖಂಡಿತ ನಿಮ್ಮದಲ್ಲ ಇದು ಕೊಡುಗೆ. ಈ ದೇಶದಲ್ಲಿ ಇವತ್ತೇನಾದರೂ ಸಂವಿಧಾನ ಉಳಿದಿದೆ ಅಂದರೆ ಅದಕ್ಕೆ ಮುಖ್ಯವಾಗಿ ಕಾರಣ ಹಿಂದೂ ಸಂಘಟನೆಗಳು, ಅದು RSS ಸೇರ್ಕೊಂಡು ಏನೋ. ಆ ಕಾರಣಕ್ಕೆ ಇವತ್ತು ಸಂವಿಧಾನ ಇನ್ನೂ ಕೂಡ ಈ ದೇಶದಲ್ಲಿ ಭದ್ರವಾಗಿ ಉಳಿದಿದೆ ಅಂದರೆ ಅದಕ್ಕೆ ಕಾರಣ RSS ಮತ್ತು ಅದರ ಮಿತ್ರ ಪಕ್ಷಗಳೇನಿದೆ, ಪಕ್ಷಗಳಲ್ಲ ಮಿತ್ರ ಸಂಘಟನೆಗಳೇನಿದೆ, ಆ ಸಂಘಟನೆಗಳು ಕಂಡ್ರಿ ಕಾರಣ. ಆ ಸಂಘಟನೆಗಳು ಏನು ನಿಮ್ಮ ಬ್ರದರ್ಸ್ ಉಳಿಸಿದಾರ ಸಂವಿಧಾನನ? ಹೇಳ್ರಿ. ನಿಮ್ಮ ಬ್ರದರ್ಸ್ನ ಸಂವಿಧಾನನೇ ಒಪ್ಪಲ್ಲ ಅಂತಾರೆ. ಸಂವಿಧಾನ ನಮಗೆ ಸಂಬಂಧ ಇಲ್ಲ, ನಮ್ಗೆ ಇಸ್ಲಾಂ ಏನು ಹೇಳುತ್ತೋ ಅದೇ ನಾವು ಕೇಳೋದು ಅಂತ ಹೇಳ್ತಾರೆ. ಹೇಳಿ ಹಂಗಾದರೆ ಅವ್ರಿಗೂ ಅಲ್ಲಿ ಹೇಳಿ. ಈಗ ಭಯೋತ್ಪಾದಕರು ಆಗ್ತಿದ್ದಾರಲ್ಲ, ಹೋಗಿ ವಿದ್ಯಾವಂತ ಯುವಕರು ಹೋಗ್ತಿದ್ದಾರೆ, ಮುಸಲ್ಮಾನರು. ನೀವು ಹೇಳ್ತಿದ್ದೀರ ದಾರಿ ತಪ್ಪಿದ ಮಕ್ಕಳು ಹೋಗ್ತಾರೆ ಅಂತ. ಏನಿಲ್ಲ, ಡಾಕ್ಟರ್ಸು, ಇಂಜಿನಿಯರ್ಸು, ಪದವಿ ತಗೊಂಡ್ರು ತುಂಬ ಜನ ವಿದ್ಯಾವಂತರು ಇವತ್ತು ಉಗ್ರಗಾಮಿ ಸಂಘಟನೆಗಳಲ್ಲಿ ಹೋಗಿ ಸೇರ್ಕೊಂತಿರೋದು. ಕರೆ ಕೊಡ್ರಿ ಅವರಿಗೆ. ಹೋಗಬೇಡಿ ನೀವು ಆ ಸಂಘಟನೆಗಳಿಗೆ, ಏನೋ ಅಲ್ಲೆಲ್ಲ ನಿಮಗೆ ಮತದ ಅಫೀಮ್ನ ತುಂಬ್ತಾರೆ ಅಂತ ಹೇಳಿ. ಹೇಳಲ್ಲ ಕಣ್ರಿ ನೀವು. ಆ ಧೈರ್ಯನೇ ಇಲ್ಲ ನಿಮಗೆ, ಏನೋ ಆ ಧೈರ್ಯನೇ ಇಲ್ಲ ನಿಮಗೆ. ತೋರಿಸ್ರಿ ಆ ಧೈರ್ಯನ ನೋಡೋಣ. RSSಗೆ ಹೋಗಬೇಡಿ ಅಂತ ಹೇಳ್ತಿರಲ್ವಾ? ಹೇಳ್ರಿ ಆ ಸಂಘಟನೆಗಳಿಗೆ ನೋಡೋಣ. ನಿಮಗೆ ತಾಕತ್ತಿದ್ರೆ ಹೇಳ್ರಿ ಪ್ರಿಯಾಂಕಾ ಖರ್ಗೆ ಅವರೇ. ಹೇಳ್ರಿ ನೋಡೋಣ. ನೀವು ಹೇಳಲ್ಲ ಕಣ್ರಿ, ನೀವು ಹೇಳಲ್ಲ. ಯಾಕೆ ಅಂದರೆ ನೀವು ಇದನ್ನೆಲ್ಲ ಹೇಳ್ತಿರೋದು ಕೇವಲ ರಾಜಕಾರಣಕ್ಕೋಸ್ಕರ, ಕೇವಲ ರಾಜಕಾರಣಕ್ಕೋಸ್ಕರ. ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಎಷ್ಟು ಪ್ರಯತ್ನ ಪಟ್ಟರೂ ಕೂಡ RSS ಮತ್ತು ಅದರ ಸಂಘ ಪರಿವಾರದ ಬೇರೆ 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 ಏನು ಅಂಗ ಸಂಸ್ಥೆಗಳಿದೆಯಲ್ಲ, ನೀವು ಟಚ್ಚು ಮಾಡೋಕ್ಕಾಗಲ್ಲ. ಸುಮ್ಮನೆ ಕಟ್ಕೊಂಡಿರೋದಲ್ಲ, ಅವನ್ನ ಹೋರಾಟ ಮಾಡಿ ಇವತ್ತು 100 ವರ್ಷ ಪೂರೈಸಿರೋದು ಪ್ರಿಯಾಂಕಾ ಖರ್ಗೆ ಅವರೇ. ಸುಮ್ಮನೆ ಯಾರ್ದೋ ಬೋರ್ಡ್ ಹಾಕ್ಬಿಟ್ಟು ಇವ್ರು ನಮ್ಮ ಪೂರ್ವಿಕರು ಆ ಕಾರಣಕ್ಕೆ ಸಂಘಟನೆ ಹಂಗಿಲ್ಲ ಕಣ್ರಿ. ಸ್ವಯಂ ಸೇವಕರು ತಮ್ಮ ಸ್ವಂತ ಬಲಿದಾನದ ಮುಖಾಂತರ ಆ ಸಂಘಟನೆನ ಉಳಿಸ್ಕೊಂಡಿರೋದು. ನಿಮ್ಗೆ ಎಲ್ಲಿ ಗೊತ್ತಾಗುತ್ತೆ ರೀ ಪ್ರಿಯಾಂಕಾ ಖರ್ಗೆ ಅವರೇ? ನೀವು ಯಾವತ್ತಾದರೂ ಹೋರಾಟ ಮಾಡಿದ್ದೀರಾ? ಹೇಳ್ರಿ. ಇವತ್ತು ನೀವು ಗೃಹ ಸಚಿವರಾಗಿದ್ದೀರಿ, ನಿಮ್ಮ ಕೈನಲ್ಲಿ ಇನ್ನೂ ಒಂದು ಖಾತೆ ಇದೆ, IT-BT ಖಾತೆ. ಹೆಂಗಪ್ಪ ಬಂತಿದ್ದು? ಏನಪ್ಪ ನಿಮ್ಮ ಅರ್ಹತೆ? ಹೇಳಪ್ಪ, ನಾನು ಹೇಳ. ನಿಮ್ಮ ತಂದೆಯವರು ಒಬ್ಬ ದೊಡ್ಡ ನಾಯಕರು ಕಾಂಗ್ರೆಸ್ಸಲ್ಲಿ, ಅವ್ರ ಮಗ ಅನ್ನೋ ಕಾರಣಕ್ಕೆ ನಿಮಗೆಲ್ಲ ಇದು ಅಲ್ವಾ? ಅಲ್ವೇನ್ರಿ ಪ್ರಿಯಾಂಕಾ ಖರ್ಗೆ ಅವರೇ? ಹೇಳ್ರಿ, ಸತ್ಯ ಅಲ್ವೇನ್ರಿ ಇದು? ಅದಕ್ಕೆ ನಾನು ಹೇಳಿದ್ದು, ಸಂಘ ಹಂಗೆ ಯಾರ್ದೋ ಹೆಸರು ಹೇಳ್ಕೊಂಡು ಬಂದಿದ್ದಲ್ಲ. ಏನೋ ಲಕ್ಷ ಲಕ್ಷ ಕೋಟಿ ಕೋಟಿ ಜನ ಸ್ವಯಂ ಸೇವಕರು ಏನೋ ನಿಸ್ವಾರ್ಥವಾಗಿ
ಸುಮ್ಮನೆ ಅಲ್ಲ, ನಿಸ್ವಾರ್ಥವಾಗಿ ಏನೋ ಯಾವುದೇ ಫಲಾಪೇಕ್ಷೆಗಳಿಲ್ಲದೆ ಸಂಘಟನೆಯಲ್ಲಿ ಇವತ್ತು ದುಡಿತಿದ್ದಾರೆ, ಸಂಘಕ್ಕೋಸ್ಕರ ಕೆಲಸ ಮಾಡ್ತಿದ್ದಾರೆ. ಆ ಮುಖಾಂತರ ದೇಶ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರೋ ಲಕ್ಷಾಂತರ ಜನ ಸ್ವಯಂ ಸೇವಕರಿದ್ದಾರೆ ಕಣ್ರಿ, ಸ್ವಯಂ ಸೇವಕರಿದ್ದಾರೆ. ಅದರ ಪರಿಣಾಮ ರಾಮ ಮಂದಿರದ ನಿರ್ಮಾಣ. ಇವತ್ತಲ್ಲಿ ಏನೋ ಒಂಚೂರು ಹೆಚ್ಚು ಕಮ್ಮಿ ಆಗಿದೆ, ಒಪ್ಕೊಳ್ತೀವಿ ನಾವು, ಇಲ್ಲ ಅಂತ ಹೇಳಲ್ಲ. ಯಾರೋ ಭ್ರಷ್ಟೊಂದಷ್ಟು ಜನ ಸೇರ್ಕೊಂಡು ಆ ಹೆಸರು ಕೆಡ್ಸೋ ಕೆಲಸ ಮಾಡಿದ್ದಾರೆ, ಒಪ್ಕೋತೀವಿ ನಾವು, ಇಲ್ಲ ಅಂತ ಹೇಳಲ್ಲ. ಅದನ್ನು ಸರಿ ಮಾಡ್ಕೊತೀವಿ, ಏನೋ ಸರಿ ಮಾಡ್ಕೊತೀವಿ. ಪ್ರಿಯಾಂಕಾ ಖರ್ಗೆ ಅವರೇ, ನಿಮಗೊಂದು ಒಳ್ಳೆ ಖಾತೆ ಸಿಕ್ಕಿದೆ, ನಿಮ್ಮ ಯೋಗ್ಯತೆಗಲ್ಲ ಅದು, ನಿಮ್ಮ ತಂದೆಯವ್ರ ಮುಖ ನೋಡ್ಕೊಂಡು ಅವ್ರ ಮಗ ಅನ್ನೋ ಕಾರಣಕ್ಕೆ ನಿಮಗೆ ಇವತ್ತು ಒಂದು ಒಳ್ಳೆ ಗೃಹ ಖಾತೆ ಸಿಕ್ಕಿದೆ. ದಯವಿಟ್ಟು ಕೆಲಸ ಮಾಡಿ. ಕರ್ನಾಟಕದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಹೌದು, ಡ್ರಗ್ ಮಾಫಿಯಾ ಹೇಗಿಲ್ದಂಗೆ ಕರ್ನಾಟಕದಲ್ಲಿ ನಡೀತಿದೆ. ಅದ್ರ ವಿರುದ್ಧ ಕಾರ್ಯಾಚರಣೆಗಳು ಮಾಡಿಸಿ ಒಳ್ಳೆ ಕೆಲಸ ಮಾಡಿ. ಹೌದು, ಒಂದು ಒಳ್ಳೆ ಜನರ ಸೇವೆ ಮಾಡೋದಕ್ಕೆ ನಿಮಗೊಂದು ಒಳ್ಳೆ ಖಾತೆ ಸಿಕ್ಕಿದೆ. ಪ್ರಿಯಾಂಕ್ ಖರ್ಗೆ ಅವರೇ, ಹೇಗಿಲ್ದಂಗೆ ಏನೋ ಕಾಲೇಜು ಕ್ಯಾಂಪಸ್ಗಳಲ್ಲಿ ಅಷ್ಟೇ ಅಲ್ಲ ಕಣ್ರಿ, ಹೈಸ್ಕೂಲ್ ಕ್ಯಾಂಪಸ್ಗಳಲ್ಲಿ ಇವತ್ತು ಡ್ರಗ್ಸ್ ಹೋಗ್ತಿದೆ. ಪ್ರಿಯಾಂಕ್ ಖರ್ಗೆ ಅವರೇ, ಖಬರಿರಲಿ ನಿಮ್ಮ ತಲೆನಲ್ಲಿ, ದಯವಿಟ್ಟು ಇದನ್ನು ತಡೀರಿ. ನೀವು ಹೇಳ್ತಿದ್ದೀರಲ್ಲ RSSಗೆ ಹೋಗಬೇಡಿ, ದಲಿತರು ಹಿಂದುಳಿದವರು ಅವರು ಕೋಮು ಕಿಚ್ಚನ್ನ ಹಬ್ಬಿಸಿ ನಿಮ್ಮನ್ನು ಬಲಿ ಕೊಟ್ಬಿಡ್ತಾರೆ. ಪ್ರಿಯಾಂಕ್ ಖರ್ಗೆ ಅವರೇ, ನನಗೆ ಉತ್ತರ ಕೊಡ್ರಿ. ಇವತ್ತು ಏನು ಹೆಗ್ಗಿಲ್ದಂಗೆ ಡ್ರಗ್ಸು ಕಂಡಲ್ಲಿ ಪಾನ್ ಶಾಪ್ಗಳಲ್ಲಿ ಸಿಗ್ತಾ ಇದೆಯಲ್ಲ ಡ್ರಗ್ಸು, ಇದರಿಂದ ಯುವಕರು ದಾರಿ ತಪ್ತಿಲ್ವಾ? ಪ್ರಿಯಾಂಕಾ ಖರ್ಗೆ ಅವರೇ, ದಾರಿ ತಪ್ತಿಲ್ವೇನ್ರಿ ಯುವಕರು? ಅಲ್ಲಿ ದಲಿತರಿಲ್ವಾ? ಅಲ್ಲಿ ಹಿಂದುಳಿದವ್ರು ಇಲ್ವಾ? ಆ ಡ್ರಗ್ಸನ್ನು ಸೇವನೆ ಮಾಡ್ತಿರೋ ಮಕ್ಕಳಲ್ಲಿ ಅಲ್ಲಿ ಕಣ್ಣು ಕಾಣಿಸ್ತಿಲ್ವೇನ್ರಿ ನಿಮಗೆ ಹಿಂದುಳಿದವರು, ದಲಿತರು? ಹೇಳ್ರಿ ಪ್ರಿಯಾಂಕ್ ಖರ್ಗೆ ಅವರೇ, ನಿಜವಾಗ್ಲೂ ಮಕ್ಕಳು ಎಲ್ಲಾದರೂ ದಾರಿ ತಪ್ತಿದ್ದಾರೆ ಅಂದರೆ RSSಗೆ ಬರೋದ್ರಿಂದ ಅಲ್ಲ. ಇವತ್ತು ಏನು ಅಫೀಮು, ಗಾಂಜಾ, ಡ್ರಗ್ಸು, ಈ ಮಾದಕ ವಸ್ತುಗಳಿವತ್ತು ಮಕ್ಕಳ ಕೈನಲ್ಲಿ ಅಷ್ಟು ಸುಲಲಿತವಾಗಿ ಸಿಗ್ತಾ ಇದೆ ಕಣ್ರಿ. ಪ್ರಿಯಾಂಕಾ ಖರ್ಗೆ ಅವರೇ, ಅಷ್ಟು ಸುಲಲಿತವಾಗಿ ಸಿಗ್ತಿದೆ. ಆ ಕಾರಣಕ್ಕೆ ಮಕ್ಕಳು ದಾರಿ ತಪ್ತಿದ್ದಾರೆ. ಆ ಕಾರಣಕ್ಕೆ ಮಕ್ಕಳು ವಿದ್ಯಾಭ್ಯಾಸನ ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ನಿಮ್ಮ ತಲೆಯಲ್ಲಿ ಇದಿರಲಿ. ನೀವೇನು ಇವತ್ತು RSS ಮೇಲೆ ಆರೋಪಗಳು ಮಾಡ್ಕೊಂಡು ಹೋಗ್ತಿದ್ದೀರಲ್ಲ, ನಿಲ್ಲಿಸಿ. ಅದನ್ನು ನಿಲ್ಲಿಸಿ. ನೀವು ಮಾಡಬೇಕಾಗಿರೋ ಕೆಲಸ ಏನು ಗೊತ್ತಾ? ಯಾರೆಲ್ಲ ಇವತ್ತು ಡ್ರಗ್ಸ್ಗಳನ್ನ ಕ್ಯಾಂಪಸ್ಗಳಿಗೆ, ಸ್ಕೂಲ್ ಕ್ಯಾಂಪಸ್ಗಳಿಗೆ ತರ್ತಿದ್ದಾರೆ ರೀ, ಅಸಹ್ಯ, ಸ್ಕೂಲ್ ಕ್ಯಾಂಪಸ್ಗೆ ತರ್ತಿದ್ದಾರೆ. ಅದನ್ನು ತಡೆಯೋ ಕಡೆ ಪ್ರಯತ್ನ ಮಾಡಿ. ಯಾಕೆಂದರೆ ಒಂದು ಗಟ್ಟಿಯಾಗಿರೋ ಒಂದು ಇಲಾಖೆ ನಿಮ್ಗೆ ಕೈಲಿ ಕೊಟ್ಟಿದೆ ಸರ್ಕಾರ. ಹೌದು, ನಿಮಗೆ ಕೊಟ್ಟಿದೆ ಸರ್ಕಾರ. ದಯವಿಟ್ಟು ಅದರಲ್ಲಿ ಕೆಲಸ ಮಾಡಿ, ಅದರಲ್ಲಿ ನಿಮ್ಮ ಪೌರುಷನ ತೋರಿಸಿ. ನೀವು ಬಂದ ಮೇಲೆ ಎಷ್ಟಪ್ಪ ನೀವು ಡ್ರಗ್ಸ್ ಅಡ್ಡೆಗಳ ಮೇಲೆ ನೀವು ರೈಡ್ ಮಾಡಿದ್ದೀರಿ? ಹೇಳ್ರಿ ಪ್ರಿಯಾಂಕ್ ಖರ್ಗೆ ಅವರೇ. ನಾಚಿಕೆ ಆಗ್ಬೇಕು ರೀ, ನಾಚಿಕೆ ಆಗ್ಬೇಕು ನಿಮಗೆ. ಹೊರಗಡೆ ರಾಜ್ಯಗಳವ್ರು ಬಂದು ಇಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿಗಳನ್ನ ಇಟ್ಕೊಂಡು ನಡೆಸ್ತಿದ್ದಾರೆ ಕಣ್ರಿ. ಡ್ರಗ್ಸ್ ಫ್ಯಾಕ್ಟ್ರಿಗಳೇ ನಡೀತಿದೆ ಇಲ್ಲಿ. ಹೊರಗಡೆ ರಾಜ್ಯದ ಪೊಲೀಸವ್ರು ಬಂದು ಆ ಫ್ಯಾಕ್ಟ್ರಿಗಳ ಮೇಲೆ ರೈಡ್ ಮಾಡ್ತಿದ್ದಾರೆ. ಹೊರಗಡೆ ರಾಜ್ಯಗಳವ್ರು ಬರ್ತಿದ್ದಾರೆ ಕಣ್ರಿ, ಪೊಲೀಸ್ನವರು ಬಂದು ಇಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿಗಳ ಮೇಲೆ ರೈಡ್ಗಳು ಮಾಡಿ ಇಲ್ಲಿಂದ ಅರೆಸ್ಟ್ ಮಾಡಿಕೊಂಡು ಬೇರೆ ಬೇರೆ ರಾಜ್ಯಗಳಿಗೆ ತೊಗೊಂಡು ಹೋಗ್ತಿದ್ದಾರೆ ಕಣ್ರಿ. ನೀವೇನು ರೀ ಮಾಡ್ತಿದ್ದೀರಿ? ಪ್ರಿಯಾಂಕಾ ಖರ್ಗೆ ಅವರೇ, ನೀವೇನು ಮಾಡ್ತಿದ್ದೀರಿ? ದಯವಿಟ್ಟು ನನ್ನದಲ್ಲಿ ಮನವಿ, ನಿಮಗೆ ಎಷ್ಟು ಈ ದೇಶದ ಬಗ್ಗೆ ಅಭಿಮಾನ ಇದೆಯೋ, ಪ್ರೀತಿ ಇದೆಯೋ ನನಗೆ ಗೊತ್ತಿಲ್ಲ, ಅಥವಾ ಈ ಸಂವಿಧಾನದ ಮೇಲೆ ನಿಮಗೆ ಅದೆಷ್ಟು ಭಕ್ತಿ ಇದೆಯೋ ಅಲ್ವೋ ನನಗೆ ಗೊತ್ತಿಲ್ಲ ಆದರೆ ನಿಮಗೆ ದೇಶದ ಮೇಲೆ ಭಕ್ತಿ ಇಲ್ಲಾಂದ್ರೂ ಪರವಾಗಿಲ್ಲ, ಧರ್ಮದ ಮೇಲೆ ಪ್ರೀತಿ ಇಲ್ಲಾಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಿಮಗೆ ಒಂದು ಖಾತೆ ಸಿಕ್ಕಿದೆ ಇವತ್ತು ಕರ್ನಾಟಕದ ಮಟ್ಟಿಗೆ. ಆದ್ರೂ ಎಲ್ಲೆಲ್ಲಿ ಡ್ರಗ್ಸು ಸಪ್ಲೈ ಆಗ್ತಿದೆ ದಯವಿಟ್ಟು ನಿಲ್ಲಿಸಿ. ಆ ಶಾಲಾ ಕಾಲೇಜುಗಳು ಕ್ಯಾಂಪಸ್ಗಳಿಗೆ ಹೋಗೋ ಡ್ರಗ್ಸ್ ಮಾಫಿಯಾನ ನಿಲ್ಲಿಸಿ. ಸಾಧ್ಯವಾದರೆ ಅದನ್ನು ಮಾಡಿ. ಪ್ರಿಯಾಂಕಾ ಖರ್ಗೆ ಅವರೇ, ಅದನ್ನು ಮಾಡಿರಿ. ಜನ ನಿಮ್ಮನ್ನು ನೆನೆಸ್ತಾರೆ. ನಿಮಗೆ RSSನ ಬೈಯೋದ್ರಿಂದ ನಿಮ್ಮ ಹೈಕಮಾಂಡ್ ತೃಪ್ತಿ ಆಗ್ಬೋದು, ಆದರೆ ಜನ ಏನು ತೃಪ್ತಿ ಆಗಲ್ಲ. ನೀವು ಇವತ್ತು ಏನು ಹೇಳ್ತಿದ್ದೀರಲ್ಲ ದಲಿತರಿಗೆ, ಹಿಂದುಳಿದವ್ರಿಗೆ, ಹೇಳ್ರಿ ಪ್ರಿಯಾಂಕಾ ಖರ್ಗೆ ಅವರೇ, RSSಗೂ ಹೋಗೋದು ಬೇಡ, ದಲಿತರು ಹಿಂದುಳಿದವರು ನಿಮ್ಮ ಜೊತೆ ಬರ್ಬೋದಾ? ಹೇಳ್ರಿ, ನಿಮ್ಮ ರಾಜಕೀಯ ಪಕ್ಷದಲ್ಲಿ ಬಂದು ನಿಮ್ಮ ಪರವಾಗಿ ಪ್ರಚಾರ ಮಾಡ್ಬೋದಾ? ಕೆಲಸ ಕಾರ್ಯಗಳನ್ನ ಬಿಟ್ಟು ಹೇಳಪ್ಪ, ಉತ್ತರ ಕೊಡಪ್ಪ. ನೀನು ನಿಮ್ಮ ತಂದೆ ಕಾಲದಿಂದ ಎಷ್ಟು ಜನ ನಿಮ್ಮದೇ ಕ್ಷೇತ್ರದಲ್ಲಿ, ಬೇರೆ ಕ್ಷೇತ್ರ ಬೇಡ, ಎಷ್ಟು ಜನ ದಲಿತರನ್ನ ನೀವು ಮುನ್ನೆಲೆಗೆ ತಂದಿದ್ದೀರಿ? ಹೇಳ್ರಿ ಪ್ರಿಯಾಂಕಾ ಖರ್ಗೆ ಅವರೇ, ಉತ್ತರ ಕೊಡ್ರಿ. ನೀವು ನಿಮ್ಮ ಆಫೀಸಲ್ಲಿ ನಿಮ್ಮ ತಂದೆ ಕಾಲದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ರಲ್ಲ, ನಿಮ್ಮ ತಂದೆ ಇದ್ದಾರಲ್ಲ, ಅವ್ರ ಕಾಲದಿಂದ ಇವತ್ತಿನವರೆಗೂ ನಿಮ್ಮ ತಂದೆ ಆಫೀಸಲ್ಲಿ ಬಂದು ಕಸ ಹೊಡೆದ ಒಬ್ಬ ದಲಿತ, ಅವನ್ನ ಎಷ್ಟು ಮಟ್ಟಿಗೆ ಇವತ್ತು ನೀವು ಮೇಲೆ ತಂದಿದ್ದೀರಿ? ಹೇಳ್ರಿ. ನಿಮ್ಮ ಪರವಾಗಿ ಬ್ಯಾನರ್ ಕಡ್ದವರು, ನಿಮ್ಮ ಪರವಾಗಿ ಪ್ರಚಾರ ಮಾಡಿದವರು, ನಿಮ್ಮ ಪರವಾಗಿ ಬೇರೆ ಪಕ್ಷದವ್ರ ಜೊತೆ ವಿರುದ್ಧವಾಗಿ ಹೋರಾಟಗಳು ಮಾಡ್ಕೊಂಡು ಕೇಸುಗಳು ಹಾಕ್ಸ್ಕೊಂಡು ಬಂದ್ರಲ್ಲ, ಅವ್ರನ್ನ ಎಷ್ಟು ಜನರು ನೀವು ಮುನ್ನೆಲೆಗೆ ತಂದಿದ್ದೀರಿ? ಪ್ರಿಯಾಂಕಾ ಖರ್ಗೆ ಅವರೇ, ಹೇಳ್ರಿ ನೋಡಿ, ಎಷ್ಟು ಜನಕ್ಕೆ ನೀವು MLS ಸೀಟ್ ಕೊಟ್ಟಿದ್ದೀರಿ?
ನಿಮ್ಮ ತಂದೆ ನಿಲ್ತಿದ್ರಪ್ಪ, ನಿಮ್ಮ ತಂದೆ ನಿಲ್ತಿದ್ರು, ಆ ಕ್ಷೇತ್ರನ ಬಿಟ್ಕೊಟ್ರು, ನಿಮಗೆ ಕೊಟ್ರು ಆ ಕ್ಷೇತ್ರನ. ಹೌದಾ? ನಿಮ್ಮ ತಂದೆ ಏನು ನಿಲ್ಲೋದು ಬಿಡಲಿಲ್ಲ, ಪಕ್ಕ ಕ್ಷೇತ್ರಕ್ಕೆ ಹೋದರು. ನಿಮ್ಮ ಕುಟುಂಬನೇ ಜಾಯ್ನ್ ಆಯ್ತಲ್ಲಿ. ನಿಮ್ಮ ಆಫೀಸಲ್ಲಿ ಕಸ ಹೊಡೆದವ್ರಿಗೆ ಏನೋ ಕೊಟ್ರೇನ್ರಿ ನೀವು? ನಿಮ್ಮ ಪರವಾಗಿ ಭಾಷಣ ಮಾಡಿದವ್ರಿಗೆ ಏನಾದರೂ ಕೊಟ್ರೇನ್ರಿ ನೀವು? ಈಗ ನಿಮ್ಮ ತಂಗಿ ಗಂಡನೋ ಅಕ್ಕ ಗಂಡನೋ ಅವ್ರನ್ನು ಕರ್ಕೊಂಬಂದು MP ಮಾಡಿದ್ದೀರಿ. ಯಾಕ್ರಿ ಬೇರೆ ದಲಿತರು ಇಲ್ವೇನ್ರಿ ನಿಮ್ಮ ಕ್ಷೇತ್ರದಲ್ಲಿ? ನೀವು ದಲಿತ ಉದ್ಧಾರಕರು, ನೀವು ದಲಿತ ನಾಯಕರುಗಳು, ನೀವು ದಲಿತರು ನಿಂತ್ಕೊಂಡು ಕರೆ ಕೊಡೋದು. ಫಸ್ಟು ನಿಮ್ಮ ಕೆಲಸದಲ್ಲಿ ತೋರಿಸಿ ಆ ದಲಿತರು ಏನು ಮಾಡಿದ್ದೀರಾ ಅನ್ನೋದು. ನೀವು ಆಮೇಲೆ RSS ಬಗ್ಗೆ ಮಾತಾಡಿರಂತೆ. ಏನು ನೀವು ಕರೆ ಕೊಟ್ಟ ತಕ್ಷಣ ಏನು ಹೋಗೋರು ಏನು ನಿಲ್ಲೋದಿಲ್ಲ, ಅಥವಾ ಹೋಗಿರೋರು ವಾಪಸ್ ಏನು ಬರಲ್ಲ. ಅರ್ಥ ಆಯ್ತಾ? ಬಾಯಿ ಮುಚ್ಕೊಂಡು ನಿಮ್ಗೆ ಒಳ್ಳೆ ಹೇಳಿದ್ನಲ್ವ, ಒಳ್ಳೆ ಖಾತೆ ಸಿಕ್ಕಿದೆ, ಅದರಲ್ಲಿ ಏನಾದರೂ ಸಾಧ್ಯವಾದರೆ ರಾಜ್ಯಕ್ಕೆ ಒಳ್ಳೇದು ಮಾಡಿ. ನೀವು ದೇಶಕ್ಕೆ ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ, ನಿಮ್ಗೆ ದೇಶಕ್ಕೆ ಏನು ಮಾಡೋಕ್ಕಿಲ್ಲ ಹೇಳ್ರಿ ಅಲ್ಲ, ಯಾಕೆ ನೀವಿಲ್ಲ ಅಲ್ಲಿ. ದೇಶ ನೀವೇನು ಆಳ್ತಿಲ್ಲ ಈಗ, ಆಯಿತಾ? ಏನೋ ದೇಶ ಆಳೋರು ಇದ್ದಾರೆ, ಅವ್ರು ಏನೋ ಮಾಡ್ಕೊತಾರೆ. ಅಟ್ಲೀಸ್ಟ್ ರಾಜ್ಯದ ಪರವಾಗಾದ್ರೂ ತುಂಬ ಜ್ವಲಂತ ಸಮಸ್ಯೆಗಳಿದೆ ಕಣ್ರಿ. ಜ್ವಲಂತ ಸಮಸ್ಯೆಗಳಿದೆ ರಾಜ್ಯದಲ್ಲಿ. ಇಸ್ಪೀಟ್ ಅಡ್ಡೆಗಳು ಕಣ್ರಿ, ಕಂಡಲ್ಲಿ ಇಸ್ಪೀಟ್ ಅಡ್ಡೆ ನಡೀತಿದೆ. ಈ 3 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಏನು ಮಾಡ್ತಿದ್ದೀರಿ? ಏನ್ರಿ ಮಾಡ್ತಿದ್ದೀರಿ ನೀವು? ಹೇಳ್ರಿ ಪ್ರಿಯಾಂಕ್ ಖರ್ಗೆ ಅವರೇ. ವೇಶ್ಯಾವಾಟಿಕೆ ಅಡ್ಡೆಗಳು ನಡೀತಿದೆ ರೀ. ಹೌದು, ನಡೀತಿದೆ. ಏನು ಮಾಡ್ತಿದ್ದೀರಿ ನೀವು? ಉತ್ತರ ಕೊಡ್ರಿ ಜನರಿಗೆ. ನಿಮ್ಮ ಕೆಲಸ ಒಂದು ಬಿಟ್ಟು ಮಿಕ್ಕಿದ ಎಲ್ಲ ಕೆಲಸ ಮಾಡ್ತಿರಲ್ರಿ ನೀವು ಪ್ರಿಯಾಂಕ್ ಖರ್ಗೆ ಅವರೇ. ನಿಮಗೆ ಕೊಟ್ಟಿರೋ ಖಾತೆಯಲ್ಲಿ ಏನು ಕೆಲಸ ಮಾಡ್ಬೇಕು ಅದು ನೊಂದನ್ನು ಬಿಟ್ಟು ಮಿಕ್ಕಿದ ಎಲ್ಲ ಕೆಲಸ ಮಾಡ್ತೀರಿ ನೀವು. RSS ವಿರುದ್ಧವಾಗಿ, BJP ವಿರುದ್ಧವಾಗಿ ನೀವು ಏನಾದರೂ ಮಾಡ್ಕೊಳ್ಳಿ. ಆದರೆ ಇಲ್ಲಿ ಆಗ್ತಾ ಇರೋ ಅನ್ಯಾಯಗಳೇನು ನಡೀತಿದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ, ದಯವಿಟ್ಟು ಅದನ್ನು ನಿಲ್ಲಿಸೋ ಕಡೆ ನೀವು ಶ್ರಮ ವಹಿಸಿ ಕೆಲಸ ಮಾಡಿ. ದಯವಿಟ್ಟು ಕೆಲಸ ಮಾಡಿ, ನಿಮ್ಗೆ ಒಳ್ಳೆ ಹೆಸರಾದರೂ ಬರುತ್ತೆ. ಮತ್ತು ಕೊನೆಯದಾಗಿ ಪ್ರಿಯಾಂಕ ಖರ್ಗೆ ಅವರೇ, ನೀವು ಹೇಳ್ತಿದ್ದೀರಲ್ಲ RSSನವರು ಕೋಮುವಾದಿಗಳು ಅಂತ, ಒಂದೇ ಒಂದು ಉದಾಹರಣೆ ಕೊಡ್ರಿ. ಈ ದೇಶದಲ್ಲಿ ಕಾಶ್ಮೀರದಿಂದ ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಒಂದೇ ಒಂದು ಉದಾಹರಣೆ ಕೊಡ್ರಿ. RSS ಅಥವಾ ಅದರ ಮಿತ್ರ ಸಂಘಟನೆಗಳೇನಿದೆ, ಆ ಸಂಘಟನೆಗಳು ಕೋಮು ಗಲಭೆನ ಎಬ್ಬರಿಸಿದ್ದಾರೆ, ಏನೋ ಕೋಮು ಗಲಭೆನ ಮಾಡಿ ಜನರನ್ನು ಕೊಂದಿದ್ದಾರೆ ಅಂತ ಹೇಳ್ರಿ. ಭಾಗವಹಿಸಿದ್ದಾರೆ ಕೋಮು ಗಲಭೆಗಳಲ್ಲಿ. ಯಾವಾಗ? ಎದುರುಗಡೆ ಇರೋರು ಅತಿರೇಕ ಮಾಡಿದಾಗ, ಎದುರುಗಡೆ ಇರೋರು ಕೋಮು ಗಲಭೆಗಳನ್ನ ಸೃಷ್ಟಿ ಮಾಡಿದಾಗ ಅವ್ರ ವಿರುದ್ಧವಾಗಿ ಹೋರಾಟಗಳು ಮಾಡಿದ್ದೀವಿ ಏನೋ. ಆದರೆ ಸ್ವಯಂ ಪ್ರೇರಿತವಾಗಿ ಯಾವತ್ತೂ ಕೂಡ ಸಂಘ ಮೊದಲನೇದಾಗಿ ಅಟೆಂಪ್ಟ್ ಮಾಡಿಲ್ಲ. ಏನೋ ಗೊತ್ತಾಯ್ತರಾ ಪ್ರಿಯಾಂಕ ಖರ್ಗೆ ಅವರೇ? ಸಂಘ ಯಾವತ್ತೂ ಕೂಡ ಏಕಾಏಕಿ ಹೋಗಿ ಕೋಮು ಗಲಭೆಗಳನ್ನ ಸೃಷ್ಟಿ ಮಾಡಿಲ್ಲ. ಆದರೆ ಕೋಮು ಗಲಭೆಗಳು ಸೃಷ್ಟಿಯಾದಾಗ ಖಂಡಿತವಾಗ್ಲೂ ಹಿಂದೂ ಕಾರ್ಯಕರ್ತರು ಭಾಗವಹಿಸ್ತಾರೆ ಅದರಲ್ಲಿ. ಯಾಕೆಂದರೆ ನಮ್ಮ ಹೆಣ್ಮಕ್ಳನ್ನ ರಕ್ಷಣೆ ಮಾಡ್ಕೊಳ್ಬೇಕು, ನಮ್ಮ ಸಮಾಜನ ರಕ್ಷಣೆ ಮಾಡ್ಕೊಳ್ಬೇಕು, ನಮ್ಮ ದೇಶನ ರಕ್ಷಣೆ ಮಾಡ್ಕೋಬೇಕು, ನಮ್ಮ ಧರ್ಮನ ರಕ್ಷಣೆ ಮಾಡ್ಕೋಬೇಕು. ಆ ಕಾರಣಕ್ಕೋಸ್ಕರ ಏನೋ ಹಿಂದೂ ಸಮಾಜದ ಪರವಾಗಿ ಸಂಘದ ಕಾರ್ಯಕರ್ತರು ಖಂಡಿತವಾಗ್ಲೂ ಹೋಗ್ತಾರೆ. ಬರೀ ಅಷ್ಟೇ ಅಲ್ಲ, ಈ ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ಪ್ರಾಕೃತಿಕ ವಿಕೋಪಗಳಾದಾಗಲೂ ಕೂಡ ಸಂಘದ ಜನನೇ ಅಲ್ಲೋಗಿ ನಿಲ್ಲೋದು. ಏನು ನೀವೇನು ಹೋಗಲ್ಲ ಅಲ್ಲಿ, ನಿಮ್ಮನೆ ಮಕ್ಕಳೇನು ಹೋಗಲ್ಲ ಅಲ್ಲಿ. ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಹೇಳಿದ್ದೀರಲ್ಲ ಯಾವ BJP ಮುಖಂಡರ ಮಕ್ಕಳು ಇವತ್ತು RSSಲ್ಲಿದ್ದಾರೆ ಅಂತ. ಯಾವ ರಾಜಕೀಯದವ್ರ ಮಕ್ಕಳು ಒಂದು ಫ್ಲಡ್ ಆದಾಗ ಹೋಗಿ ಅಲ್ಲಿ ಜನರ ರಕ್ಷಣೆ ಮಾಡ್ತೀರಪ್ಪ ನೀವು? ಹೇಳ್ರಿ ಪ್ರಿಯಾಂಕ ಖರ್ಗೆ ಅವರೇ. ಇದಕ್ಕೆ ನೋಡಿ ನಾನು ಎಕ್ಸಾಂಪಲ್ ಕೂಡ ಕೊಡ್ತೀನಿ. ಸಂಘದ ಕಾರ್ಯಕರ್ತರು ಏನೋ ಪ್ರಕೃತಿ ವಿಕೋಪಗಳಾದಾಗ ಹೋಗ್ತಾರೆ ಅನ್ನೋದಕ್ಕೆ ಈಗ ಮೊನ್ನೆ ನಡೀತಲ್ಲ ವಯನಾಡಲ್ಲಿ ಗುಡ್ಡ ಕುಸಿದು, ನೋಡ್ರಿ ಅಲ್ಲಿ ಹೋಗಿ ಸಂಘದ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಹೋಗಿ ಕೆಲಸ ಮಾಡ್ತಿದ್ದಾರೆ. ತಮ್ಮ ಜೀವದ ಹಂಗನ್ನು ತೊರೆದು ಇದು ಮತದ ಅಫೀಮ್ ಅಲ್ಲ, ಏನೋ ಮತದ ಅಫೀಮ್ ಅಲ್ಲ ಕಣ್ರಿ, ದೇಶಭಕ್ತಿ. ಹೌದು, ಈ ದೇಶದಲ್ಲಿರೋರೆಲ್ಲ ನಮ್ಮೋರು ಅನ್ನೋ ಒಂದು ಕಾರಣಕ್ಕೆ ಇವತ್ತು ಸಂಘದ ಕಾರ್ಯಕರ್ತರು ವಯನಾಡಲ್ಲಿ ಹೋಗಿ ಆ ಗುಡ್ಡ ಕುಸಿದಿರೋ ಜಾಗದಲ್ಲಿ ಏನು ಮಣ್ಣು ತೆಗಿತಿದ್ದಾರಲ್ವ, ಅವರಿಗೆ ತಮ್ಮ ಕೈಲಾದ ಸಹಾಯನ ಮಾಡ್ತಿದ್ದಾರೆ. ಇದು ದೇಶದ್ರೋಹನ? ಹೇಳ್ರಿ, ಇದು ಕೋಮುವಾದನೇನ್ರಿ? ಪ್ರಿಯಾಂಕ್ ಖರ್ಗೆ ಅವರೇ ಹೇಳ್ರಿ, ಅಲ್ಲಿ ಸತ್ತಿರೋರೇನೆಲ್ಲ ಹಿಂದೂಗಳೇ ಅಲ್ಲ, ಅದನ್ನು ಮುಸಲ್ಮಾನರು ಇದ್ದಾರೆ. ಸತ್ತಿರೋರು ಯಾರು ಅನ್ನೋದು ಮುಖ್ಯ ಅಲ್ಲ, ಅಲ್ಲೊಂದು ಅವಘಡ ಆಗಿದೆ. ಆ ಕಾರಣಕ್ಕೆ ಸಂಘದ ಕಾರ್ಯಕರ್ತರು ಹೋಗಿ ಕೆಲಸ ಮಾಡ್ತಿದ್ದಾರೆ, ತಮ್ಮ ಕೈಲಾದ ಸೇವೆನ ಮಾಡ್ತಿದ್ದಾರೆ. ಇದು ಸಂಘ ಕಲಿಸ್ಕೊಡೋದು. ಈ ಸಂಘಕ್ಕೆ ನೀವು ದಲಿತರು ಹಿಂದುಳಿದವರು ಹೋಗಬೇಡ್ರಿ ಅಂತ ಕರೆ ಕೊಡ್ತೀರಾ? ಮಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರೇ, 25 ಲಕ್ಷ ಜನ ಬಾಂಗ್ಲಾದೇಶದಿಂದ ವಲಸಿಗರು ಬಂದು ಇಲ್ಲಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ, ಸುದ್ದಿಗಳು ಹರಿದಾಡ್ತಿದೆ. ಸಾಧ್ಯವಾದರೆ ಅವರನ್ನು ಹುಡುಕಿ ಈ ರಾಜ್ಯದಿಂದ ಅಲ್ಲ, ಈ ದೇಶದಿಂದ ಹೊರಗಡೆ ಹಾಕೋದಕ್ಕೆ ಕೇಂದ್ರ ಸರ್ಕಾರದ ಜೊತೆ ಕೈ ಜೋಡಿಸಿ ಆ ಮುಖಾಂತರ ದೇಶದ ಸೇವೆನ ಮಾಡಿ. ನೀವು ಆಮೇಲೆ ಕರೆ ಕೊಡಿರಂತೆ RSSಗೆ ಹೋಗಬೇಡಿ ಅಂತ. ನೀವು ಮಾಡಬೇಕಾಗಿರೋದು ಇದು. ಈಗ SIR ಆಗ್ತಿದೆಯಲ್ವಾ, ಇದರಲ್ಲೆಲ್ಲ ಬಯಲಾಗ್ತಿದೆ.
ಆದರೆ ನೀವು ಅದರಲ್ಲೂ ಕೂಡ ನಿಮ್ಮ ಭ್ರಷ್ಟ ರಾಜಕಾರಣನ ಮಾಡ್ಕೊಂಡು ದುಷ್ಟರು ನೀವು ಕಾಂಗ್ರೆಸ್ನವರು ಮಸೀದಿಗಳಲ್ಲಿ ಮದ್ರಸಾಗಳಲ್ಲಿ ಕಲ್ಯಾಣ ಮಂಟಪಗಳಲ್ಲಿ ಹೋಗಿ ಜನನ ಹಿಂಡಿಂಡಾಗಿ ಕೂರಿಸ್ಕೊಂಡು ಗುಂಪು ಮಾಡ್ಕೊಂಡು SIR ಮಾಡಿಕೊಡ್ತಿದ್ದೀರಿ. ಆ ಬಾಂಗ್ಲಾದೇಶದವ್ರಿಗೆಲ್ಲನೂ ID ಕಾರ್ಡ್ ಬೋರ್ಡ್ ನೋಡ್ಕೊತಿದ್ದೀರಿ ನೀವು ಅಂತೇಳ್ಬಿಟ್ಟು ಗುಲ್ಲೆದೊಳ್ತಿದೆ ಈಗ. ದಯವಿಟ್ಟು ಅದಕ್ಕೆ ನಾನು ಹೇಳ್ತಿದ್ದೀನಿ, ನಿಮ್ಮ ಕೈನಲ್ಲಿ ಸಾಧ್ಯವಾದರೆ ಯಾರೆಲ್ಲ ಹೊರಗಡೆಯಿಂದ ಬಂದಿದ್ದಾರಲ್ಲ ಜನ ಬಾಂಗ್ಲಾದೇಶದಿಂದ, ಅವರನ್ನು ಹೊರಗಡೆ ಹಾಕೋದಕ್ಕೆ ಕೇಂದ್ರ ಸರ್ಕಾರದ ಜೊತೆ ಕೈ ಜೋಡಿಸಿ ಆ ಜನ ಎಲ್ಲೆಲ್ಲಿದ್ದಾರೆ ಅವ್ರನ್ನ ಪಾಯಿಂಟ್ ಔಟ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಡಿ. ಆ ಮುಖಾಂತರನಾದರೂ ದೇಶ ಸೇವೆನ ಮಾಡಿ. ಪ್ರಿಯಾಂಕಾ ಖರ್ಗೆ ಅವರೇ, ದೇಶ ಸೇವೆನ ಮಾಡಿ ಅಂತ ಹೇಳುವುದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಮೆಂಟ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.